ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಕಡೆಯಿಂದ ಆಲ್ರೆಡಿ 2 ಪ್ರೊಮೋ ಬಂದಿದೆ. ಬೆಳಿಗ್ಗೆ ಪ್ರೊಮೋ ಬಿಟ್ಟಿರೋದನ್ನ ಬಿಟ್ಟು ಅದು ಏನು ಎತ್ತ ಅಂತ ಮಾತಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್‌ನ ಇನ್ನೂ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರ್ತೋಗ್ಬಿಡಿ. ಆಗಲೇ ವಿಡಿಯೋ ರೀಚ್ ಆಗೋದು ಅಂತ ಹೇಳ್ತಾ, ಇನ್ನು ಪ್ರೊಮೋ ವಿಚಾರಕ್ಕೆ ಬರೋದಾದ್ರೆ ಫಸ್ಟ್ ಪ್ರೊಮೋ ಬಂದ್ಬಿಟ್ಟು ರಜತ್ ಮತ್ತು ಮಂಜಣ್ಣ ಅವರು ಜಗಳ ಆಡ್ತಿರೋದನ್ನ ತೋರಿಸ್ತಾರೆ. ಬೆಳಿಗ್ಗೆ ನಮಗೆ ಪ್ರೊಮೋ ತೋರಿಸಿದ್ರಲ್ಲಿ ಮಂಜು ಮತ್ತು ರಜತ್ ಅವರು ಒಂದೇ ಟೀಮಲ್ಲಿ ಆಟ ಆಡ್ತಾ ಇದ್ದಾರೆ. ಮತ್ತೆ ಆಪೋಸಿಟ್ ಟೀಮಲ್ಲಿ ಬಂದ್ಬಿಟ್ಟು ನಮಗೆ ಗೋಲ್ಡ್ ಸುರೇಶ್ ಮತ್ತೆ ತ್ರಿವಿಕ್ರಮ್ ಅವ್ರು ಆಟ ಆಡ್ತಿರೋದು ತೋರಿಸ್ತಾ ಇದ್ದಾರೆ. ಅಂದ್ರೆ ರಜತ್ತು ಮತ್ತೆ ನಮ್ಮ ತ್ರಿವಿಕ್ರಮ್ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಟೀಮ್ ಆಗಿ ಆಟ ಆಡ್ತಿರೋದು ನಮಗೆ ತೋರಿಸ್ತಾರೆ. ಸೊ ಈ ಟೀಮ್ ಫಾರ್ಮೇಶನ್ ಮಾಡಬೇಕಾದ್ರೆ ನಡೆದಿರೋ ಜಗಳನೇ ಇವಾಗ ನಮಗೆ ಬಿಟ್ಟಿರೋ ಪ್ರೊಮೋ ಅಲ್ಲಿ ತೋರಿಸ್ತಾ ಇರೋದು. ನನಗೆ ರಜತ್ ಮಾತಾಡಿದ್ರಲ್ಲಿ ಖಂಡಿತ ಏನೂ ತಪ್ಪಿಲ್ಲ ಅಂತ ಅನ್ನಿಸ್ತು. ಯಾಕಂದ್ರೆ ಮಂಜಣ್ಣ ಹೇಳಿರೋ ಮಾತೇ ಅಲ್ಲಿ ರಜತ್ ಹೇಳ್ತಾ ಇರೋದು. ನನಗೆ ರಜತಲ್ಲಿ ಇನ್ನೊಂದು ಇಷ್ಟ ಆಗಿದ್ದು ಏನು ಅಂದ್ರೆ ಹೌಸ್ ಮೇಟ್ಸ್ ಏನೇನೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ, ಮನೆಯಲ್ಲಿ ಏನೇನೆಲ್ಲ ನಡೀತಾ ಇದೆ ಅನ್ನೋದನ್ನ ತುಂಬಾ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಯಾವ ಮೂಮೆಂಟ್ಗೆ ಹೆಂಗ್ ಮಾತಾಡಬೇಕು ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ರಜತ್ ಅವರಿಗೆ ಅಂತ ಅನ್ನಿಸ್ತು. ಎಕ್ಸಾಂಪಲ್ ಅಂದ್ರೆ ನಿನ್ನೆ ಅರ್ಹ ಅನರ್ಹ ಅಂತ ಒಂದು ಟಾಸ್ಕ್ ಕೊಟ್ಟಾಗ ಅರ್ಹ ಅಂತ ಹನುಮಂತು ಅವರು ರಜತ್ ಅವರು ಕೊಟ್ಬಿಟ್ಟು ನಮ್ಮ ಶೋಭಾ ಶೆಟ್ಟಿ ಅವರಿಗೆ, ನಿಮ್ಮ ಗೇಮ್ ಇನ್ನೂ ನಾನು ನೋಡಿಲ್ಲ, ಜಸ್ಟ್ ಮಾತಾಡೋದು ಸಾಕಾಗಲ್ಲ ನಾಯಕತ್ವನ ತಗೊಳ್ಳೋದಕ್ಕೆ. ಒಂದು ಫಿಸಿಕಲ್ ಗೇಮ್ ಇರಬೇಕು, ಒಂದು ಮೆಂಟಲ್ ಗೇಮ್ ಇರಬೇಕು, ಅದನ್ನ ನಾನು ಗೇಮ್ ನೋಡಿಲ್ಲ ನಿಮ್ಮದ್ರಲ್ಲಿ ಅಂತ ಶೋಭಾ ಶೆಟ್ಟಿಗೆ ನಮ್ಮ ಹನುಮಂತು ಹೇಳ್ದಾಗ ಶೋಭಾ ಶೆಟ್ಟಿ ಇದ್ಬಿಟ್ಟು ನಾನು ಇನ್ನೂ ಆಟನೇ ಆಡಿಲ್ವಲ್ಲ ಅಂತಾರೆ. ಆಗ ನಮ್ಮ ಇವ್ರು ಬಂದ್ಬಿಟ್ಟು ರಜತ್ ಅವರು ತುಂಬಾ ಕ್ಲೀನಾಗಿ ಸ್ಟ್ಯಾಂಡ್ ತಗೊಂಡ್ರು ಅಂತ ಅನ್ನಿಸ್ತು. ಹಂಗೆ ಹೇಳಿದ್ರೆ ನಾನು ಇನ್ನೂ ಆಟನೇ ಆಡಿಲ್ಲ, ಬೇರೆಯವರೆಲ್ಲ ಅನರ್ಹ ಅಂತ ಕೊಟ್ಟಿದ್ರೆ ನಾನು ಇಲ್ಲಿ ಸುಮ್ಮನೆ ಕೂತಿಲ್ವಾ ಇವಾಗ ಅಂತ ಅಂದ್ಬಿಟ್ಟು ಒಂದೇ ಒಂದು ಮಾತು ಶೋಭಾ ಶೆಟ್ಟಿ ಅವರ ಬಾಯಿ ಮುಚ್ಚಿಸ್ತು ನೆನ್ನೆ. ಎಲ್ಲಿ ಯಾವಾಗ ಹೆಂಗ್ ಮಾತಾಡ್ಬೇಕು ಅನ್ನೋದು ರಜತ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಎಷ್ಟು ಮಾತಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನ್ ಮಾತಾಡ್ತೀವಿ ಯಾವಾಗ ಮಾತಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಕೀ ಪ್ಲೇನ ನಮ್ಮ ರಜತ್ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಬೆಳಿಗ್ಗೆ ಒಂದು ಸ್ವಲ್ಪ ಕೆಟ್ಟದಾಗಿ ಮಾತಾಡಿದ್ರು, ಅದು ಓಕೆ. ಯಾಕಂದ್ರೆ ಅಲ್ಲಿ ಫುಲ್ ಕೋಪದಲ್ಲಿ ಮಾತನ್ನ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ಸುದೀಪ್ ಸರ್ ಹತ್ರ ಕ್ಲಾಸು ಕೂಡ ಆಗುತ್ತೆ. ಬಟ್ ಈ ಮೂಮೆಂಟ್ಗೆ ಈ ಸಲ ಒಂದು ಬೋರಿಂಗ್ ಬಿಗ್ ಬಾಸ್ ಸೀಸನ್ಗೆ ಈ ಥರ ಕಂಟೆಸ್ಟೆಂಟ್ಸು ವೈಲ್ಡ್ ಕಾರ್ಡ್ ಎಂಟ್ರಿಗೆ ನಿಜವಾಗ್ಲೂ ಬೇಕಾಗಿತ್ತು. ಯಾಕಂದರೆ ಶೋಭಾ ಅವರು ಕೂಡ ಅವರ ಒಂದು ಹವಾನ ಕ್ರಿಯೇಟ್ ಮಾಡಿದ್ರು 2 ದಿನ. ಇವತ್ತು ಆಲ್ರೆಡಿ ರಾಜ್ಯದವರು ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಫಿಸಿಕಲ್ ಟಾಸ್ಕಲ್ಲಾಗಿರ್ಬೋದು, ಒಂದು ಡಿಸಿಷನ್ ತಗೊಳ್ಳೋ ಅಂಥ ಒಂದು ಸಮಯದಲ್ಲಾಗಿರ್ಬೋದು, ತುಂಬ ರೈಟ್ ಸ್ಟ್ಯಾಂಡ್ನ ರಜತ್ ಅವರು ತಗೊಂಡು ಇವತ್ತು ಪ್ರೂವ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಆ ಡಿಸ್ಕಷನ್ ವೆರಿ ಸಿಂಪಲ್ ಅಂತ ಅನ್ನಿಸ್ತು. ಮಂಜಣ್ಣ ಅವ್ರ ಹತ್ರ ಹೋಗಿ ಅವರು ಡಿಸ್ಕಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದು ಒಂದೇ ವಿಚಾರನೇ, ಮಂಜಣ್ಣ ನಾನು ತ್ರಿವಿಕ್ರಮ್ ಇಬ್ಬರು ಒಂದೇ ಟೀಮಲ್ಲಿ ಇದ್ಬಿಟ್ರೆ ಆ ಟೀಮ್ ತುಂಬ ಸ್ಟ್ರಾಂಗ್ ಆಗಿಬಿಡುತ್ತೆ, ಅನ್ಫೇರ್ ಆಗೋಗ್ಬಿಡುತ್ತೆ ಆಟ ಅಂತ ಹೇಳ್ತಾರೆ. ಅದು ನಾವೆಲ್ಲರೂ ಒಪ್ಕೋಬೇಕಾಗಿದ್ದೆ. ಮಂಜಣ್ಣ ಕೂಡ ಖುದ್ದಾಗಿ ಹೇಳಿರೋ ಮಾತೆ ಅವು. ಮಂಜಣ್ಣ ಕೂಡ ಒಪ್ಕೋಬೇಕು. ಅಲ್ಲಿ ಮಂಜಣ್ಣ ನನ್ನ ವೀಕ್ ಆಗಿ ಅಂತಿದ್ದಾನೆ ಅಂತ ಯೋಚನೆ ಮಾಡೋದು ಬಿಟ್ಟು ರಿಯಾಲಿಟಿ ಅದು ವರ್ಕ್ ಆಗುತ್ತಾ ಇವ್ನು ಹೇಳಿರೋದು, ರಜತ್ ಹೇಳ್ತಿರೋದು ಅಂತ ಯೋಚನೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಮಂಜಣ್ಣನೇ ನಾವು ಯಾರು ವೀಕು ಅಂತ ಕನ್ಸಿಡರ್ ಮಾಡಿಲ್ಲ. ಮೈಂಡ್ ಗೇಮ್ ಅಂತ ಕನ್ಸಿಡರ್ ಮಾಡಿದ್ರೆ ಮಂಜಣ್ಣನ ಥರ ಯಾರೂ ಆಡ್ತಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಜಸ್ಟ್ ಫಿಸಿಕಲ್ ಗೇಮೇನೆ ಎಲ್ಲನೂ ಡಿಫೈನ್ ಮಾಡಲ್ಲ ಅಂತ ಮಂಜಣ್ಣ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ರಜತ್ಗೆ ಮತ್ತೆ ರಿವರ್ಸ್ ಕ್ವಶನ್ ಮಾಡ್ತಾರೆ ಹಂಗೆ ಅಂದಾಗ, ಅರೇ ಹಂಗಂದ್ರೆ ನೀವಿಬ್ರು ಸ್ಟ್ರಾಂಗ್ ಅಂದ್ರೆ ನಾವಿಬ್ರು ವೀಕಾ ಅಂತಾರೆ. ಅವರಿಬ್ರು ನೀವ್ ವೀಕು ಅಂತಲ್ಲ, ಅವರಿಗಿಂತೂ ಡೆಫಿನೆಟ್ಲಿ ಕಡಿಮೆನೆ, ಅದನ್ನ ನೀವು ಒಪ್ಕೋಬೇಕು ಅಷ್ಟೇನೆ. ಅದಕ್ಕೆ ರಜತ್ ಅವರು ಕೂಡ ಸಿಕ್ಕಾಪಟ್ಟೆ ಟಕ್ಕರ್ ಕೊಟ್ಕೊಂಡು ಹೇಳ್ತಾರೆ, ನೀವೇ ಹೇಳಿರೋ ಮಾತನ್ನೇ ನಾನು ಇವಾಗ ನಿಮ್ಗೆ ರಿವರ್ಸ್ ಹೇಳ್ತಿರೋದು. ನೆನ್ನೆ ತ್ರಿವಿಕ್ರಮ್ಗೆ ಹೇಳಿದಿರಲ್ಲ, ಫಿಸಿಕಲ್ ಟಾಸ್ಕ್ ಬಂದ್ರೆ ನೀನ್ ನೋಡ್ಕೊ, ಇನ್ ಮಿಕ್ಕಿದ್ ಬಂದ್ರೆ ನಾನ್ ನೋಡ್ಕೊಂತೀನಿ ಅಂತ. ಹಂಗಾದ್ರೆ ನಿಮ್ ಪ್ರಕಾರ ಇಲ್ಲಿ ತ್ರಿವಿಕ್ರಮು ಸ್ಟ್ರಾಂಗು, ನಾನು ಸ್ಟ್ರಾಂಗು ತಾನೆ? ತ್ರಿವಿಕ್ರಮ್ ಮಾತ್ರ ನಾನು ಹ್ಯಾಂಡಲ್ ಮಾಡಬಲ್ಲ ಅಂದ್ರೆ ನಾನು ಸ್ಟ್ರಾಂಗು, ತ್ರಿವಿಕ್ರಮೇ ಹ್ಯಾಂಡಲ್ ಮಾಡಬಲ್ಲ ಅಂದ್ರೆ ತ್ರಿವಿಕ್ರಮ್ ಸ್ಟ್ರಾಂಗು. ಹಂಗಂದ್ರೆ ನಾವಿಬ್ರು ಸ್ಟ್ರಾಂಗು, ನೀವಿಬ್ರು ವೀಕು ಅಂತಾನೆ ತಾನೆ? ನೀವ್ ಹೇಳಿರೋ ಮಾತನ್ನೇ ತಾನೆ ನಾವ್ ಹೇಳ್ತಿರೋದು, ನಾನ್ ಹೇಳ್ತಿರೋದಕ್ಕೆ ನಿಮ್ಗೆ ಉರಿತಾ ಇದ್ಯಾ ಅಂತ ಕೇಳ್ತಾರೆ. ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಂತ ಅನ್ನಿಸ್ತು. ಎಕ್ಸ್ಪೆಷಲಿ ಬಿಗ್ ಬಾಸ್ ಮನೆಯಲ್ಲಿ ಓದೋರ್ಗೆ ಈ ತರ ಕ್ವಾಲಿಟೀಸು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಆ ಕ್ವಾಲಿಟೀಸು ನಾವು ರಜತಲ್ಲಿ ನೋಡ್ತಾ ಇದ್ದೀವಿ. ಅದು ಒಂದು ಕೆಟ್ಟು ಮಾತಾಡ್ದಂಗೆ ಬೇರೆಯವರಿಗೆ ಟ್ರಿಗರ್ ಆಗೋದ್ರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತಪ್ಪೇ ಇಲ್ಲ ಗುರು. ಪ್ರತಿಯೊಬ್ಬ ಕಂಟೆಸ್ಟೆಂಟು ಟ್ರಿಗರ್ ಆಗ್ತಾರೆ. ಬಟ್ ಇಲ್ಲಿ ನಮ್ಮ ಮಂಜಣ್ಣ ಬಂದ್ಬಿಟ್ಟು ತ್ರಿವಿಕ್ರಮ್ ಮಾತು ಎಲ್ಲಿ ಬರುತ್ತೆ, ತ್ರಿವಿಕ್ರಮ್ ಹೆಸರು ಎಲ್ಲಿ ಬರುತ್ತೆ, ಅಲ್ಲಿ ತ್ರಿವಿಕ್ರಮ್ ಹೈಲೈಟ್ ಆಗ್ಬಿಡ್ತಾನ ಅಂತ ತ್ರಿವಿಕ್ರಮ್ ಬಗ್ಗೆ ಮಾತಾಡೋಕೆ ಹೋಗಿ ತ್ರಿವಿಕ್ರಮ್ಗೆ ವೆಯ್ಟೇಜ್ನ ನಮ್ಮ ಮಂಜಣ್ಣನೇ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ತ್ರಿವಿಕ್ರಮ್ಗೆ ಇವತ್ತಿಷ್ಟು ನೇಮು ಫೇಮು ಗುರ್ತು ಬಂದಿದೆ ಅಂದರೆ ಅದಕ್ಕೆ ಅರ್ಧಕ್ಕರ್ಧ ಕಾರಣ ಮಂಜಣ್ಣನೇ. ಯಾಕಂದರೆ ಮಂಜಣ್ಣನೇ ಪ್ರತಿಯೊಂದು ಸಲನೂ ಟಾರ್ಗೆಟ್ ಮಾಡೋದು. ಈಗ ಮಂಜಣ್ಣನ ಸರ್ ಜೊತೆ ನಮ್ಮ ಗೌತಮಿಯವ್ರು ಬೇರೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸುಮ್ಮನೆ ಹೈ ವೋಲ್ಟೇಜ್ನ ಕ್ರಿಯೇಟ್ ಮಾಡ್ತಾ ಇದ್ದಾರಾ ತ್ರಿವಿಕ್ರಮ್ಗೆ ಅಂತ ಅನ್ನಿಸ್ತಾ ಇದೆ. ತ್ರಿವಿಕ್ರಮ್ ಮಟ್ಟ 50% ಆದರೆ ಇವ್ರು ಕೊಡ್ತಿರೋ ಹೈಪು ಇನ್ನು 50%. ವಿನ್ನರ್ ಆಗೋದ್ರಲ್ಲಿ ತ್ರಿವಿಕ್ರಮು ಡೌಟೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಮ್ಮ ರಜತ್ ಅವ್ರು ಹಿಂಗೆ ಆಡ್ತಾ ಇದ್ರೆ ಮೋಸ್ಟ್ಲಿ ಅವರಿಗೆ ಒಂದು ಸ್ವಲ್ಪ ಪೈಪೋಟಿಯಾಗಿ ಹೋಗ್ತಾರೆ ಹೊರತು ರೀಪ್ಲೇಸ್ ಅಂತೂ ಮಾಡೋಕ್ಕಾಗಲ್ಲ ಹಿಂಗೆ ಆಡ್ಕೊಂಡು ಹೋಗ್ತಾ ಇದ್ರೆ. ಬಟ್ ರಜತ್
ತುಂಬ ಒಳ್ಳೆ ಕಂಟೆಸ್ಟೆಂಟು ಅಂತ ನನಗನ್ನಿಸ್ತು. ಇನ್ನು ಸೆಕೆಂಡ್ ಪ್ರೊಮೋ ಬಂದ್ಬಿಟ್ಟು ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗೋಕ್ಕೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ ಎಲ್ಲರಿಗೂ ಇಷ್ಟಿಷ್ಟು ಅಂತ ಮನಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಯಾರು ಕೊನೆಗೆ ಒಂದು ಟಿಪ್ಸ್ ಮೂಲಕ ಆಗಲಿ, ಒಂದು ಪನಿಷ್ಮೆಂಟ್ ಮೂಲಕ ಆಗಲಿ, ಒಂದು ಕದಿಯೋದು ಮಾಡ್ಬೋದು, ಏನಾದರೂ ಮಾಡ್ಬೋದು ಬಿಗ್ ಬಾಸಲ್ಲಿ. ಅಟ್ ದ ಎಂಡ್ ಆಫ್ ದ ಡೇ ಯಾರ ಹತ್ರ ಜಾಸ್ತಿ ಮನಿ ಇರುತ್ತೋ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗ್ತಾರೆ. ಈ ಥರ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಅದರಲ್ಲಿ ನಮ್ಮ ರಜತ್ ಅವರು ಅದಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ, ಮನಿ ಹೆಂಗೆಲ್ಲ ಕನೆಕ್ಟ್ ಮಾಡ್ಕೋಬೋದು ಅಂತ. ಅವರಿಗೆ ಶೋಭಾ ಶೆಟ್ಟಿ ಮತ್ತು ನಮ್ಮ ರಜತ್ ಅವ್ರಿಗೆ ಒಂದು ಸೂಪರ್ ಪವರ್ ಇರುತ್ತೆ. ಆ ಸೂಪರ್ ಪವರ್ ಏನಪ್ಪ ಅಂದರೆ ಅಡುಗೆ ಮನೆಗೆ ಅವ್ರನ್ನ ಕೇಳದೆ ಯಾರೂ ಹೋಗಂಗಿಲ್ಲ ಅಂತ. ಇನ್ ಕೇಸ್ ಯಾರಾದರೂ ಹೋದ್ರೆ, ಇಲ್ಲಾಂದರೆ ಅವ್ರಿಗೆ ಏನಾದರೂ ಬೇಕು ಅಂತ ಯೂಸ್ ಮಾಡ್ಕೊಳ್ಬೇಕು ಅಂದರೆ ₹100 ಕೊಟ್ಟು ಹೋಗ್ಬೇಕಂತೆ. ತುಂಬ ಒಳ್ಳೆ ಐಡಿಯಾ ರಜತಿಂದ ಅಂತ ಅನ್ನಿಸ್ತು. ತುಂಬ ಗುಡ್ ಮೂವ್ ಕೂಡ ಒಂದು ಟಾಸ್ಕ್ನ ಗೆಲ್ಲಕ್ಕೆ. ಇದನ್ನು ಮಾತಾಡ್ಕೊಳ್ತಿರ್ಬೇಕಾದ್ರೆ ಈ ಕಡೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ಶಿಶಿರ್ ಅವರೆಲ್ಲ, ಅವ್ನಿಗೆ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್ ಇದೆ ಗುರು, ಹಂಗೆಲ್ಲ ಮಾತಾಡ್ತಾ ಇರ್ತಾರೆ. ಬಟ್ ಬಿಗ್ ಬಾಸ್ ಮನೇಲಿ ಆ ಥರ ಕದರಾಗಿದ್ರೇ ಒಂದು ಕಳೆ ಬರೋದು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗೆ ಅಂತ ನನಗನ್ಸುತ್ತೆ. ಅದಾದ ತಕ್ಷಣ ಇನ್ನೊಂದು ಕಡೆ ನಮ್ಮ ಚೈತ್ರ ಮತ್ತು ನಮ್ಮ ಶಿಶಿರವರು ಅಣ್ಣ ತಂಗಿ ಬಾಂಧವ್ಯದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಂದರೆ ತಂಗಿ ನಿನ್ನ ಇದ್ರ ಹತ್ರ ದುಡ್ಡಿದೆ ಅಂತ ಏನೋ ನಂಗೆ ಸಾಂಗ್ ಬರ್ತಾ ಇಲ್ಲ, ನಿನ್ನ ಹತ್ರ ದುಡ್ಡಿದೆ ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ, ಆ ಥರ ಒಂದು ಸಾಂಗ್ ಹೇಳ್ತಾರೆ. ತುಂಬ ಫನ್ನಿಯಾಗಿ ಜನ್ರೇಟ್ ಆಗುತ್ತೆ. ಚೈತ್ರ ಅವ್ರು ಕೂಡ ಹೇಳ್ತಾರೆ, ಅಣ್ಣ ಪ್ಲೀಸ್, ಅಣ್ಣ ತಂಗಿ ಬಾಂಧವ್ಯ ಮಾತ್ರ ನಮ್ಮಿಬ್ಬರ ಮಧ್ಯೆ ತರಬೇಡ ಅಣ್ಣ ಪ್ಲೀಸ್ ಅಂತ ಹೇಳ್ತಿರ್ತಾರೆ. ಫುಲ್ ಫನ್ನಿಯಾಗಿ ಹೋಗ್ತಾ ಇದೆ. ಶಿಶಿರ್ ಮತ್ತು ನಮ್ಮ ಚೈತ್ರ ಅವ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆಯೋ ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಲ್ಲ, ಅದು ಕ್ಲಿಯರ್ ಇದೆ ನಮ್ಮ ಚೈತ್ರ ಅವ್ರದ್ದೇ ತಪ್ಪು ಅಂತ. ಆ ತಪ್ಪನ್ನ ಸರಿ ಮಾಡ್ಕೊಳ್ತಾರ ಚೈತ್ರ ಕುಂದಾಪುರ ಅವರು ಈ ಟಾಸ್ಕ್ ಮೂಲಕ ಅಂತ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಇದು ಎವಿಡೆಂಟಾಗಿ ಕಾಣಿಸ್ತಾ ಇರುತ್ತೆ ಯಾರ ಹತ್ರ ಮನಿ ಜಾಸ್ತಿ ಇದೆ, ಯಾರ ಹತ್ರ ಮನಿ ಕಡಿಮೆ ಇದೆ ಅಂತ. ಸೊ ಮೋಸ್ಟ್ ಆಫ್ ದ ಸೀಸನ್ಸಲ್ಲಿ ಹೆಂಗಾಗುತ್ತೆ ಅನ್ಸೆ, ಯಾರ ಹತ್ರ ಕಡಿಮೆ ಅಮೌಂಟ್ ಇರುತ್ತೋ ಅವ್ರು ಹೋಗ್ಬಿಟ್ಟು ಯಾರ ಹತ್ರ ಜಾಸ್ತಿ ಯಾರಿಗೆ ಸಪೋರ್ಟ್ ಮಾಡಬೇಕು ಅಂತ ಅನಿಸುತ್ತೋ ಅವರಿಗೆ ಹೋಗಿ ಸಪೋರ್ಟ್ ಮಾಡಿಬಿಟ್ಟು ಅವರ ಮನಿನ ಹೆಚ್ಚಿಸುವಂಥ ಪ್ರಯತ್ನ ಪಡ್ತಾರೆ. ಅವರಿಗೆ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ಗೆ ಹೆಲ್ಪ್ ಮಾಡೋ ಪ್ರಯತ್ನ ಅಂತೂ ಪಡ್ತಾರೆ ಪ್ರತಿ ಒಂದು ಸೀಸನಲ್ಲೂ ಈ ಥರ ಒಂದು ಆಟ ಕೊಟ್ಟಾಗ. ಮೋಸ್ಟ್ಲಿ ಚೈತ್ರ ಅವರು ಇದನ್ನು ಯೂಸ್ ಮಾಡಿಕೊಂಡು ಶಿಶಿರ್ ಅವ್ರಿಗೆ ಸಪೋರ್ಟಾಗಿ ನಿಂತರೆ ಅವ್ರಿಗೆ ಬಂದಿರೋ ಒಂದು ಸ್ವಲ್ಪ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಯಾಕಂದರೆ ಈ ಸಲ ನಾಮಿನೇಷನಲ್ಲಿ ಬೇರೆ ಇದ್ದಾರೆ. ನಾಮಿನೇಷನಲ್ಲಿ ತುಂಬ ಟಫ್ ಕಂಟೆಸ್ಟೆಂಟ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಆ ಕಡೆ ತ್ರಿವಿಕ್ರಮು, ಧರ್ಮ ಅವರಿಗಂತೂ ವೋಟಿಂಗ್ ಬ್ಯಾಂಕ್ ಸೆಕೆಂಡ್ ಪ್ಲೇಸಲ್ಲಿ ಓಡ್ತಾ ಇದ್ದಾರೆ. ಧರ್ಮ ಅವರು ಅಷ್ಟು ಚೆನ್ನಾಗಿ ಬೀಳ್ತಾ ಇದೆ. ಮೋಕ್ಷಿತ ಎಲಿಮಿನೇಟ್ ಆಗೋ ಚಾನ್ಸೇ ಇಲ್ಲ. ಗೌತಮಿ, ಮಂಜಣ್ಣ ಇಷ್ಟು ಜನ ಎಲಿಮಿನೇಷನ್ ಇರ್ಬೇಕಾದ್ರೆ ಹನುಮಂತು ಕೂಡ ಎಲಿಮಿನೇಟ್ ಆಗಲ್ಲ ಗುರು. ಆ್ಯಕ್ಚುಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ. ಬಟ್ ಪ್ರೋಮೋಲಿ ಎಲ್ಲೂ ನಮ್ಮ ಹನುಮಂತಣ್ಣ ಕಾಣಿಸ್ಕೊಂಡಿಲ್ಲ. ಏನಾಗ್ತಿದೆ ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಬೆಳಿಗ್ಗೆಯಿಂದ ನಮಗೆ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಪ್ರೋಮೋಲು ಕೂಡ ನಮ್ಮ ಹನುಮಂತು ಅವರು ಕಾಣಿಸ್ಕೊಂಡಿಲ್ಲ. ಎಲ್ಲ ಕಡೆನೂ ಡಿಸಪಿಯರ್ ಆಗೋಗ್ಬಿಟ್ಟಿದ್ದಾರೆ. ಏನಾಗಿದೆ ಎತ್ತ ಅಂತ ಇನ್ನು ತಿಳ್ಕೊಬೇಕು. ಏನೂ ಆಗಿಲ್ಲದೆ ಇದ್ರೆ ಸಾಕು. ಬಟ್ ಅವ್ರಿಗೇನೂ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಹನುಮಂತು ಅವ್ರು ಮಾತ್ರ ಎಲಿಮಿನೇಟ್ ಆಗಲ್ಲ. ಬೇರೆ ಕಂಟೆಸ್ಟೆಂಟ್ಸೇ ಎಲಿಮಿನೇಟ್ ಆಗೋದು. ನಿನ್ನೆ ಓವರ್ ಕಾನ್ಫಿಡೆನ್ಸ್ ಮಂಜಣ್ಣ ಮತ್ತು ಗೌತಮಿ ಅವರು ಮಾತಾಡ್ಕೊಳ್ತಿದ್ರು, ಬರೆದಿಟ್ಕೊ ನಾವಿಬ್ಬರು ಟಾಪ್ 5 ನಾವಿಬ್ಬರು ಇದ್ದೇ ಇರ್ತೀವಿ ಅಂತ. ಮೋಸ್ಟ್ಲಿ ಆ ಒಂದು ಮಾತಿಗೆ ಕಾಂಟ್ರಡಿಕ್ಟ್ ಆಗಂಗೆ ಮಂಜಣ್ಣನ ಇಲ್ಲಾಂದರೆ ಗೌತಮಿನ ಎತ್ತಾಕ್ತಾರ ಅಂತ ನಾವು ಸಂಡೇ ಎಪಿಸೋಡ್ವರೆಗೂ ಕಾದು ನೋಡಬೇಕು. ಎರಡು ಪ್ರೋಮೋ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ನಿಮ್ಗೆ ಏನು ಅನ್ನಿಸ್ತು ಪ್ರೋಮೋ ಬಗ್ಗೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರ್ತೋಗ್ಬಿಡಿ. ಆವಾಗಲೇ ರೀಚ್ ಸಿಗೋದು. ನನಗೆ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.